ಅವರು 5,000 ರೂಪಾಯಿ ನಿಂಬು ತುಪ್ಪದವರು ಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಶ್ರೀ ಗೌರೀಶಂಕರ ಜಾತ್ರೆಯ ನಿಮಿತ್ತವಾಗಿ ಮದ್ದು ಸುಡುವ ಕಾರ್ಯಕ್ರಮ ಜರುಗಿತು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ಮುಳವಾಡ ಗ್ರಾಮದ ಶ್ರೀ ಗೌರೀಶಂಕರ ಜಾತ್ರೆಯ ನಿಮಿತ್ತವಾಗಿ ಗ್ರಾಮದ ಯುವಕ ಸಮಿತಿಯವರು 4ನೇ ವರ್ಷದ ಮದ್ದು ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಉದ್ಯಮಿ ದಶರಥ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳು ಚಿನಕೇಕರ, ಮಲ್ಲಿಕಾರ್ಜುನ್ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಅಪ್ಪಣ್ಣ ಐಹೊಳ್ಳಿ, ವಿಜಯಪುರ ಮತ್ತು ಬಾಗಲಕೋಟ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಈರಣ್ಣ ಕರಿಗೌಡರ, ಕೆಎಂಎಫ್ ನಿರ್ದೇಶಕ ಈರಣ್ಣ ಕೊಪ್ಪದ, ಸಿದ್ದು ಕೋಲಾರ ಸೇರಿದಂತೆ ಹಲವು ಮಹನೀಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಹಿತಿ ಜೆಎಸ್ ಕಂಚಾಣಿ ಮಾತನಾಡಿದರು. ಎಷ್ಟೋ ಜನರು ಅಣ್ಣುಗೌಡರಾಗಿರ್ಬೋದು, ಲಕ್ಷ್ಮಣ ಇಂಚನಾಳರಾಗಿರ್ಬೋದು, ಜತ್ತಿ ಶೇಖಣ್ಣವರಾಗಿರ್ಬೋದು, ಹೀಗೆ ಅನೇಕ ಜನರು ಇಲ್ಲಿ ಸೇರಿಕೊಂಡು ಇಂತಹ ಒಂದು ದೊಡ್ಡ ಉತ್ಸವವನ್ನು ನೆರವೇರಿಸಿದ್ದೀರಿ. ನೋಡ್ರಿ, ಮುಳವಾಡ ಗ್ರಾಮ 1,000 ವರ್ಷದ ಒಂದು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಗ್ರಾಮ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ 12ನೇ ಶತಮಾನದಲ್ಲಿ ಐಹೊಳೆಯ ಗ್ರಾಮದಲ್ಲಿ ಇರ್ತಕ್ಕಂಥ ಅಲರ್ಕ ನಾಥ, ನಾವು ಯಾಕಂತಂದ್ರೆ ಜಾತ್ರೆಯಲ್ಲಿ ನೀವೆಲ್ಲರೂ ಒಂದು ಘೋಷಣೆಯನ್ನು ಮಾಡ್ತಾ ಇರ್ತೀರಿ. ಆ ಒಂದು ಘೋಷಣೆಯ ಪ್ರಕಾರ ಇಲ್ಲಿ ನಾಥ ಸಂಪ್ರದಾಯದ ಶರಣರು ಇಲ್ಲಿ ಬಂದು ಹೋಗಿದ್ದಾರೆ. ನೋಡ್ರಿ, ಅವರು ಕೋಲ್ಹಾಪುರಕ್ಕೆ ಹೋದ್ರು, ಕೋಲ್ಹಾಪುರದಿಂದ ಹೀಗೆ ಸಂಚಾರ ಮಾಡ್ಕೊಂತ ಮುಳವಾಡಕ್ಕೆ ಬಂದರು. ಮುಳವಾಡದಿಂದ ಮುಂದೆ ಸಂಚಾರ ಮಾಡ್ಕೊಂತ ನಿಡಗುಂದಿಗೆ ಹೋದ್ರು, ನಿಡಗುಂದಿಯಿಂದ ಮುತ್ತಿಗೆಗೆ ಹೋದ್ರು, ಮುತ್ತಿಗೆಯಿಂದ ಹೀಗೆ ಸಂಚಾರ ಮಾಡ್ಕೊಂತ ತಾವೆಲ್ಲ ಬಂದಲ್ಲಿ ಲಿಂಗ ಸ್ಥಾಪನೆಯನ್ನು ಮಾಡುವುದರ ಮೂಲಕ ಒಂದು ಪವಿತ್ರವಾದ ಸ್ಥಾನವನ್ನು ಮಾಡಿ ಹೋಗಿದ್ದಾರೆ ಎಲ್ಲ ನಾಥ ಸಂಪ್ರದಾಯದ ಶರಣರು. ಹೀಗಾಗಿ 1000 ವರ್ಷಗಳಿಂದಲೂ ಇಲ್ಲಿ ಅದ್ದೂರಿಯಾಗಿ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಜಾತ್ರೆಯ ಒಂದು ಏನು ವೈಶಿಷ್ಟ್ಯ ಅಂತಂದ್ರೆ, ಸಾಮಾನ್ಯ ಇದು ಜಾತ್ರೆ ಉತ್ಸವ. ರೈತರು ಇಡೀ ವರ್ಷದವರೆಗೆ ಕೆಲಸ ಮಾಡಿ ದಣಿದಿರ್ತಾರ, ಆ ದಣಿವನ್ನು ನೀಗಿಸುವುದರ ಸಲುವಾಗಿ ಇಂತಹ ಮನರಂಜನೆಯ ಕಾರ್ಯಕ್ರಮಗಳೇ ಒಂದು ಜಾತ್ರೆ. ಭಕ್ತಿಯನ್ನು ಮೆರೆಯುವುದಕ್ಕಾಗಿ ಇದೊಂದು ಜಾತ್ರೆ. ಈ ಒಂದು ಜಾತ್ರೆಯ ನಿಮಿತ್ತವಾಗಿ ನಾವೆಲ್ಲ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಭಕ್ತಿಪೂರ್ವಕವಾಗಿ ನಾವು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ. ಭೌತಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಭಾವನಾತ್ಮಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಇಂಥ ಎಲ್ಲ ಮನರಂಜನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ನಾವು ಸಂತೋಷ ಪಡ್ತೀವಿ. ಇದು ಆಗಿಲ್ಲೂ ಹಳ್ಳಿಗಾಡಿನಲ್ಲಿ ನಡೀತಕ್ಕಂಥ ಜಾತ್ರೆಗಳು ಒಕ್ಕಲಿಗರಿಂದಲೇ ನಡೀತಾವು. ಒಕ್ಕಲಿಗ ಒಕ್ಕದರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ಸರ್ವಜ್ಞ ಹೇಳ್ತಾನ. ನೀವು ಒಕ್ಕಲಿಗರು, ನೀವು ಅನ್ನ ದಾನವನ್ನು ಮಾಡದೇ ಇದ್ರೆ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಒಕ್ಕಲಿಗರ ಹಬ್ಬ. ಒಕ್ಕಲಿಗರು ತಮ್ಮ ವಿಶ್ರಾಂತಿಗಾಗಿ, ತಮ್ಮ ಮನರಂಜನೆಗಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ. ಇದೊಂದು 4 ವರ್ಷಗಳಿಂದ ಮಾಡ್ತಕ್ಕಂಥ ಹಬ್ಬ. ಬಹಳ ತಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡಿದ್ದೇನೆ. ಇಲ್ಲಿ ಮದ್ದು ಸುಡ್ತಕ್ಕಂಥ ಕಾರ್ಯಕ್ರಮ. ಈ ಮದ್ದು ಸುಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯವಾದಂಥ ಕೆಲವೊಂದು ಸುಡುವ ಮದ್ದುಗಳನ್ನು ಸುಡ್ತಾರ. ಆಕಾಶದಲ್ಲಿ ಅವೆಲ್ಲ ಹಾರಿ ರಂಗು ರಂಗಿನ ಚಿತ್ತಾರಗಳನ್ನು ಬಿಡಿಸ್ತಾವು, ಆ ನಕ್ಷತ್ರಗಳಂತೆ. ಅವನ್ನೆಲ್ಲ ನಲಿಯೋಣ ಅಂತ ಹೇಳಿ ಹೇಳುವುದರ ಮೂಲಕ ಇಲ್ಲಿ ವೇದಿಕೆಯ ಮೇಲೆ ಇನ್ನೇ ಸನ್ಮಾನವನ್ನು ಮಾಡಿದೆವು. ಈ ಸನ್ಮಾನ ಯಾಕೆ ಮಾಡ್ತೀವಪ್ಪ ಅಂದ್ರೆ ಪ್ರೀತಿ. ಒಬ್ಬ ಕವಿ ಹೇಳ್ತಾನ, ಪ್ರೀತಿ ಇಲ್ಲದ ಮೇಲೆ ನೋಡ್ರಿ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿ ಹೊಡೆದು ಕೆಳಗಿಳಿದು ನೆಲ ಹಸಿರು ಮೂಡೀತು ಹೇಗೆ. ಪ್ರೀತಿ ಇರ್ಲಿಕ್ಕಂದ್ರೆ ಏನೂ ಕಾರ್ಯ ಜರುಗುವುದಿಲ್ಲ. ಇವೆಲ್ಲ ನಾವು ವೇದಿಕೆಯ ಮೇಲೆ ಕುಡಿಯುವಂತಂದ್ರೆ ಅದಕ್ಕೆ ಪ್ರೀತಿ. ನೀವು ನಮ್ಮ ಎದುರಿಗೆ ಕುಳಿತುಕೊಂಡಿರಿ ಅಂತಂದ್ರೆ ಅದಕ್ಕೆ ಪ್ರೀತಿ. ನಾವೆಲ್ಲರೂ ನೋಡ್ಲಿಕ್ಕೆ ಬಂದಿವಲ್ಲ, ಇದು ಪ್ರೀತಿ. ಆದ್ದರಿಂದ ನಿಮ್ಮೆಲ್ಲರ ಪ್ರೀತಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಒಂದು ಮಾತು ಹೇಳಬೇಕಾದ್ರೆ, ಇಲ್ಲಿ ಸಾಧಕರಿಗೆ ನೋಡ್ರಿ, ಸಾಧನೆಯನ್ನು ಮಾಡಿದವರಿಗೆ ನಾವು ಸಹ ಕೊಡುವುದರ ಮೂಲಕ ದೊಡ್ಡ ದೊಡ್ಡ ಸಾಧನೆ ಮಾಡ್ರಿ, ಇನ್ನಷ್ಟು ನೀವು ಸಾಧನೆ ಮಾಡ್ರಿ ಅಂತ ಹೇಳಿ ನಾವಿಲ್ಲಿ ಹೇಳಿಕೊಂಡು ಅವರಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಸಹಿತ ಎಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳು ಉತ್ತರೋತ್ತರವಾಗಿ ಅವರು ಮುಂದೆ ಹೋಗ್ಲಿ, ತಮ್ಮ ಬದುಕನ್ನು. ಯಾಕಂತಂದ್ರೆ ನಿಮ್ಮ ಸಹನೆಗೆ ನಾವು ಇಲ್ಲಿ ಇದು ಮಾಡಂಗಿಲ್ಲ. ಈಗ ಗೌರೀಶಂಕರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಮದ್ದು ಸುಡುವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಕಲ
ನಮ್ಮ ಮುಳವಾಡ ಗ್ರಾಮದ ಗೌರಿಶಂಕರ ಸಕಲ ಸದ್ಭಕ್ತರೇ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಮುಳವಾಡ ಗ್ರಾಮದಲ್ಲಿ ನನ್ನ ಬಾಲ್ಯದ ಜೀವನ 2ನೇ ತರಗತಿಯಿಂದ SSLC ವರೆಗೆ ನಾನು ಮುಳವಾಡ ಗ್ರಾಮದಲ್ಲೇ ನನ್ನ ಬಾಲ್ಯದ ಜೀವನವನ್ನು ಕಳೆದಿದ್ದು. ಬಹಳ ವಿಶೇಷ ಜಾತ್ರೆ ನಮ್ದು. ಅವಾಗ ನಾವು ಸಣ್ಣವರಿದ್ದಾಗ 2ನೇ ಹಿಡ್ಕೊಂಡು SSLC ವರೆಗೆ ಜಾತ್ರೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಸ್ನೇಹಿತರೆಲ್ಲರೂ ಕೂಡಿ ಭಾಗವಹಿಸ್ತಿದ್ವಿ. ಅಲಕ್ಕ ಬಾವ ಗೋರಖನಾಥ ಅಂತ ಕಿಶಿಂದ ಎಲ್ಲ ಒಂದು ವಾಕ್ಯವನ್ನು ಹೇಳ್ತಾ ಶಿವರಾಯನ ಗುಡಿಗೆ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡು ದೇವರ ಆಶೀರ್ವಾದ ಪಡಿತೀವಿ. ಈ ಮುಳವಾಡ ಗ್ರಾಮ ಒಂದು ತುಂಬಾ ಹೆಮ್ಮೆಯ ಗ್ರಾಮ ಅಂತಕ್ಕಂಥ ಮಾತನ್ನು ಸಣ್ಣ ಹೇಳಬೇಕು ಬಯಸ್ತೀನಿ. ಇವತ್ತಿನಿಂದ ಆತ್ಮೀಯತೆಯಿಂದ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಒಗ್ಗಟ್ಟಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಗ್ರಾಮ ಯಾವುದಾದ್ರೆ ಅದು ಮುಳವಾಡ ಗ್ರಾಮ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಜಾತ್ರೆಗಳಾಗಿರಲಿ, ರಾಜಕಾರಣ ಬಂದಾಗ ರಾಜಕಾರಣ ಮಾಡಿ ಉಳಿದ ಟೈಮ್ದಾಗ ಎಲ್ಲರೂ ಒಗ್ಗಟ್ಟಾಗಿ ಅಂತಮಗತ್ತ ಎಲ್ಲ ಕಾರ್ಯಕ್ರಮವನ್ನು ಊರಾಗ ಹೆಮ್ಮೆಯಿಂದ ನಡೆಸ್ತಾರೆ. ಅದು ಬಹಳ ಖುಷಿ ಪಡ್ತಕ್ಕಂಥ ವಿಷಯ. ನಾನು ಸಣ್ಣವನಿದ್ದಾಗ ಚಿರುಪನಿ ಆಡ್ಕೋತ, ಲಗೋರಿ ಆಡ್ಕೋತ ಇಲ್ಲೇ ಕಾಲು ಕಳೆದವರು. ಎಲ್ಲ ಆಟಗಳನ್ನು ಕಲಿತ ಕಡೆ ಒಂದು ಆಟ ಕಲೀಲಿಲ್ಲ, ಇಸ್ಪೇಟ್ ಆಟ. ಮುಳವಾಡದಾಗ ಬಹಳ ವಿಶೇಷ ಅದು ಇಸ್ಪೇಟ್ ಆಟ ಅಂದ್ರೆ. ಯಾಕೆಂದ್ರೆ ಪ್ರತಿಯೊಬ್ಬ ನನ್ನ ಸ್ನೇಹಿತರು ಎಲ್ಲರೂ ಇಸ್ಪೇಟ್ ಆಡ್ತಿದ್ರು. ನೋಡಿ ನನಗೆ ಬರಲಿಲ್ಲ, ಅವ್ರು ಕಲೀಲಕ್ಕೂ ಆಗಿಲ್ಲ, ಅವ್ನು ಬರೋಲಿಲ್ಲ ನನಗೆ. ಎಲ್ಲ ನಮ್ಮ ಗುರುಗಳು, ಕಂಚಾನಿ ಗುರುಗಳು ಅದಾರ, ಇವರು ಅವರ ಶಿಷ್ಯನಾಗಿ ನಾನು ಇದೇ ಶಾಲೆಯಲ್ಲಿ ಶಾಲೆ ಕಲಿತು SSLC ಮುಗಿಸಿ ನನ್ನೆಲ್ಲ ಆತ್ಮೀಯ ಸ್ನೇಹಿತರು, ಅನೇಕ ಸ್ನೇಹಿತರು, ದೊಡ್ಡ ದೊಡ್ಡ ನನ್ನ ದಿವಂಗತ ರಾಜ್ಕುಮಾರ್ ಅಡ್ಡರವರು ನಮ್ಮ ಜೊತೆ ಇಲ್ಲ ಇವತ್ತು. ನನ್ನ ಆತ್ಮೀಯ ಸ್ನೇಹಿತ, ನಾನು ಅವನು ಒಂದೇ ಬೆಂಚ್ನಾಗ ಆಜು ಬಾಜು ಕುಂದ್ರವರು. ಪ್ರಕಾಶ್ ಕಳಸ್ಕೊಂಡಾಗಿರ್ಬೋದು, ರಾಜು ರೆಡ್ಡರವರಾಗಿರ್ಬೋದು, ಇನ್ನೊಬ್ಬ ನಮ್ಮ ದೋಸ್ತ ರಾಮಣ್ಣ ಹಂಚನಾಳ, ಮುರ್ತುಜ್ ನದಾಪ, ಇನ್ನೂ ಅನೇಕರು. ಅದ್ರ ಜೊತೆಗೆ ನಮ್ಮ ಹಿರಿಯರು, ನಮ್ಮ ದೋಸ್ತರು ಲಕ್ಷ್ಮಣ ಹಂಚನಾಳ್ ಅವರು, ಶ್ರೀಶೈಲ್ ಕಿಂಗನಾಳ್ ಅವರು, ಇವ್ರ ಜೊತೆನೂ ನಮ್ದು ಒಳ್ಳೆಯ ಒಡನಾಟ. ಅವರು ದೊಡ್ಡವರು ಹಿರಿಯರಿದ್ರು ಕೂಡ ಅವ್ರ ಜೊತೆನೂ ಬೆರೆತು ನಾವು ಈ ಗ್ರಾಮದಲ್ಲಿ ಒಂದು ವಿಶೇಷತೆ, ಆಟದ ಹೆಚ್ಚು ಒಂದು ಮನೋರಂಜನೆ ಕಾರ್ಯಕ್ರಮ. ಈಗ ವಿಶೇಷವಾಗಿ ನಾನು ಈಗ ಮುಳವಾಡಕ್ಕೆ 10 ವರ್ಷ ಅದು ಬಂದೇ ಇಲ್ಲ. ಈಗ ಬಂದಾಗ ನೋಡಿದ್ರೆ ಇಲ್ಲಿ ಸೇರಿರ್ತಕ್ಕಂಥ ಜನಸಂಖ್ಯೆ ಬಹಳ ದೊಡ್ಡದಾಗಿ ಬಿಟ್ಟೈತೆ ಮುಳವಾಡ. ಅದ್ರ ಜೊತೆಗೆ ಈಗ 4 ವರ್ಷ ಈ ಮದ್ದು ಸುಡುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಿಟ್ರೆ ಇದು ಒಂದು ಹೊಸ ಒಂದು ಈಗ ಈ ಕಡೆ ಬಂದು ಇದೊಂದು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡ್ರಿ. ಅದು ಕೂಡ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಶಿಕ್ಷಕರು ಕಂಚಾನಿ ಸರು, SS ಪಾಲ್ರು, BS ಪಾಲ್ರು ಸರು, ಐವಳಿ ಸರು, ಎಂಥವ್ರು ಇಂಥ ಒಂದು ಒಳ್ಳೆಯ ಶಿಕ್ಷಣವನ್ನು ನಮ್ಮ ಗ್ರಾಮದ ಶಿಕ್ಷಕರಾಗಿ ನಮ್ಮಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರು ಮುಳವಾಡದಾಗ ಮನೆ ಮಾಡ್ಕೊಂಡಿದ್ರು. ಆದ್ರೆ ಇವತ್ತಿನ ಕಾಲದಾಗ ಬಹುತೇಕ ಯಾರು ಮುಳವಾಡದಾಗ ಮನೆ ಮಾಡ್ಕೊಂಡು ಯಾವ ಶಿಕ್ಷಕರು ಇರ್ಲಿಕ್ಕಿಲ್ರಿ. ಯಾಕ್ರಿ ಸರ್, ಎಲ್ಲರೂ ಈಗ ಬಿಜಾಪುರದಾಗ ಎಲ್ಲೆಲ್ಲೋ ಮನೆ ಮಾಡ್ಕೊಂಡು ಹೋಗಿ ಬಂದು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಸಿರು ಸೇನೆ ರಾಜ್ಯ ರೈತ ಸಂಘದ ಶ್ರೀ ರಾಹುಲ್ ಕುಮಕಟ್ಟಿ ಅವರು ಕೂಡ 25,000 ರೂಪಾಯಿಗಳನ್ನು ದೇಣಿಗೆಯಾಗಿ ಪಶ್ಚಿಮಾಕ್ಷಿವೀರ್ಯ ಚಕ್ರ ಸ್ಥಿರೈರಂಗೈ ಸ್ತುಷ್ಟಾವು ಸ್ವಸ್ತನೂಭಿಃ ವಿಷೇಮ ದೇವ ಹಿತಂ ಯದಾಯುಃ. ಪ್ರಾತಸ್ಮರಣೀಯ ಸಂವಿಧಾನಕ್ಕೂ ಜ್ಞಾನಯೋಗಿ ಸದ್ಗುರು ಸಿದ್ದೇಶ್ವರ ತಂಗಳವರ ಪಾವನ ಚರಣಾರವಿಂದಗಳಿಗೂ ಸವ ಅಂದ್ರೆ ಹರಿಯುವುದು. ಏನು ನೀರು ಹರಿಯತಕ್ಕಂಥ ದೃಶ್ಯವನ್ನು ಕಾಣ್ತು ನಾವು. ಇಳಕಲಿದ್ದ ಕಡೆ ನೀರು ಹರಿತಿರ್ತೈತಿ, ಆದ್ರೆ ಉತ್ಸವ ಅಂದ್ರೆ ಮೇಲ್ಮುಖವಾಗಿ ಹರಿಯುವುದು ಅಂತ. ಉತ್ ಅಂದ್ರೆ ಮೇಲ್ಮುಖ, ಸಂಸ್ಕೃತ ಶಬ್ದ ಅದು. ಉತ್ ಅಂದ್ರೆ ಮೇಲ್ಮುಖವಾಗಿ, ಸವ ಅಂದ್ರೆ ಹರಿಯುವುದು ಅಂತ. ಉತ್ಸವ ಅಂದ್ರೆ ನಮ್ಮ ಭಕ್ತಿಯ ಭಾವ ಭಗವಂತನ ಕಡೆಗೆ ಮೇಲ್ಮುಖವಾಗಿ ಹರಿಯಾಕೈತು ಅಂದ್ರೆ ಅದಕ್ಕೆ ಉತ್ಸವ ಅಂತ ಕರ್ಕೊಂಡು ಬರುವಂಥವ್ರ ಕರ್ಮದ ಕಡೆ ಹರಿಯಾಕೈತು ಅಂದ್ರೆ ಅದಕ್ಕೆ ಮೋಹ ವ್ಯಾಮೋಹ ಅಂತ ಕರೀತಾರೋ. ಪರಮಾತ್ಮನ ಕಡೆಗೆ ಆ ಪ್ರೇಮ ಹರಿಯಾಕೈತು ಅಂದ್ರೆ ಅದು ಉತ್ಸವ. ಆ ಉತ್ಸವವನ್ನು ಮದ್ದು ಸಿಗಿಸುವ ಮೂಲಕ
ಆಚರಿಸಬೇಕು ಅಂತ ಮುಳವಾಡದ ಸಮಸ್ತ ಯುವಕರು ಸಂಕಲ್ಪವನ್ನು ಕೈಗೊಳ್ಳುವಂಥವರಾಗ್ಯಾರು. ಆ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಈ ಉತ್ಸವವನ್ನು ಮಹೋತ್ಸವವನ್ನಾಗಿ ಆಚರಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ರಾಜು ಬಾಳಗೌಡರು 11,000 ರೂಪಾಯಿಗಳು ವನ್ಯಜೀವಿ ಇಲಾಖೆ ಸೇರಿಸಿ 11,000 ರೂಪಾಯಿಗಳನ್ನು ಶತಾಪ ಪಡೆದುಕೊಂಡಿದ್ದಾರೆ. 11,000 ರೂಪಾಯಿ ಮತ್ತು 5,000 ರೂಪಾಯಿ ಬಿಬಿ ಪಾಲ್ ಅಭಿನಂದನೆಗಳು. 5,000 ಡಾಕ್ಟರ್ ಎಸ್ ಸುಮಂತ್ ರೆಡ್ಡಿ ಅವರು 5,000 ರೂಪಾಯಿ ನಿಂಬು ತೂಪದವರು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು.
ಕೊಡಲಿರುವ ಇನ್ನೋರ್ವ ಗೌರವಾನ್ವಿತ ಶ್ರೀಮಾನ್ ದಾದಾ ಸಾಹೇಬ್ ದೇಶಪಾಂಡೆ ಅವರು ದಯವಿಟ್ಟು ಶ್ರೀಮಾನ್ ವಾಸಣ್ಣ ದೇಶಪಾಂಡೆ ಅವರು ಅವರ ಪರವಾಗಿ ದಾದಾ ಸಾಹೇಬ್ ದೇಶಪಾಂಡೆ ಅವರ ಪರವಾಗಿ ಅವರ ಸಹೋದರರಾದ ವಾಸಣ್ಣ ದೇಶಪಾಂಡೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹಾಗೆ ರಾಜು ಮಾಳಗೊಂಡವರು ಪರವಾಗಿ ಅವರ ಸುಪುತ್ರರಾದ ಶಿವಾನಂದ್ ಮಾಳಗೊಂಡವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶಿವಾನಂದ್ ಸಮಯ ಆಗಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿದೆ. ದಯವಿಟ್ಟು ತಾವೆಲ್ಲ ಆರೂಢ ಬಸವಾಶ್ರಮದ ಹಿಪ್ಪರಿಗೆಯ ಶ್ರೀ ಸಿದ್ಧಾರೂಢ ಶರಣರು ಇದೇ ವರ್ಷ ಶ್ರಾವಣ ಮಾಸದಲ್ಲಿ ನಿರಂತರವಾಗಿ 1 ತಿಂಗಳ ಕಾಲ ತಮ್ಮ ಪ್ರವಚನವನ್ನ ಈ ಗ್ರಾಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೌರವಾನ್ವಿತ ಶ್ರೀ ಅಪ್ಪಣ್ಣ ಐವಳ್ಳಿ ಅವರು ಇವತ್ತಿನ ಕಾರ್ಯಕ್ರಮದ ಗೌರವಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.